ವೆಲ್ಕಮ್ ಟು ಬಿಂದು ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆಲ್ಲರಿಗೂ ಅಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಮ್ಮನೇಲಂತೂ ಎಲ್ಲರಿಗೂ ಸಖತ್ ಫೇವ್ರೇಟ್ ಇದು. ನೀವು ಒಂದ್ಸಲಿ ಅಕ್ಕಿ ಉಪ್ಪಿಟ್ಟನ್ನ ಮನೇಲಿ ಟ್ರೈ ಮಾಡಿ. ರವೆ ಉಪ್ಪಿಟ್ಟಿಗಿಂತ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ 3 ಟೊಮೊಟೊ, 1 ಕ್ಯಾಪ್ಸಿಕಮು, ಒಂದು 5-6 ಮೆಣಸಿನ್ಕಾಯಿ, ಈರುಳ್ಳಿ 2, ತರಕಾರಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ತೊಗರಿಕಾಳು, ಕಾಯಿ, ಗ್ಲಾಸಲ್ಲಿ 1.5 ಲೋಟ ಅಕ್ಕಿ. ಬಾಣಲಿಲಿ ಅಕ್ಕಿನ ಕೆಂಪುಗಾಗೋ ಗಂಟ ರೋಸ್ಟ್ ಮಾಡಬೇಕು. ಮಿಕ್ಸಿಲಿ ತರಿ ಥರ ಪೌಡ್ರ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ಪೌಡ್ರ್ ಆಗಿರಬೇಕು. ಒಂದು ಬಾಣಲಿಗೆ 100 ml ಎಣ್ಣೆ, 1 ಟೀ ಸ್ಪೂನ್ ಸಾಸಿವೆ ಚಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಒಂದು ಹಿಡಿ. ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಮೆಣಸಿನ್ಕಾಯಿ, 1 ನಿಮಿಷ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಉದ್ದುದ್ದು ಕೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಒಂದು 2 ನಿಮಿಷ ಫ್ರೈ ಆಗಬೇಕದು. ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಬೇಕು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. 1-2 ನಿಮಿಷ ಫ್ರೈ ಆದಮೇಲೆ ಹಸಿ ತೊಗರಿಕಾಳು ಹಾಕ್ತಿದ್ದೀನಿ. ನೀವು ಯಾವುದು ಹಸಿ ಕಾಳು ಇರುತ್ತೋ ಅದನ್ನ ಹಾಕೋಬೋದು, ಇಲ್ಲ ಬಟಾಣಿನೂ ಬೇಯಿಸಿ ಹಾಕೋಬೋದು. ತರಕಾರಿ ಬೇಯೋತ್ತಿಗೆ ಈ ಕಡೆ ನೀರು ಕುದಿಯೋಕೆ ಇಟ್ಕೊತೀನಿ. 1.5 ಲೋಟ ಅಕ್ಕಿಗೆ 6 ಲೋಟ ನೀರು ಹಾಕಬೇಕು. ಅಕ್ಕಿ ಉಪ್ಪಿಟ್ಟಲ್ವ, ನೀರು ಜಾಸ್ತಿ ತೊಗೊಳುತ್ತೆ ಇದು, ರವೆ ಥರ ಅಲ್ಲ, ಅದಕ್ಕೆ. ಈ ಕಡೆ ಕಾಳು ಫ್ರೈ ಆಗೈತಿ. ಇವಾಗ ತರಕಾರಿ ಹಾಕ್ತಿದ್ದೀನಿ. ನಾನು ಕ್ಯಾರೆಟು, ಬೀಟ್ರೂಟು, ಬೀನ್ಸ್ ಹಾಕ್ತಿದ್ದೀನಿ. ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನ ಆ್ಯಡ್ ಮಾಡ್ಕೋಬೋದು. ತರಕಾರಿನ ಸ್ವಲ್ಪ ಎಣ್ಣೆಲಿ ಮಾಗಿಸ್ಬೇಕು. ಎಷ್ಟು ಮಾಗಿಸ್ತೀರೋ ಅಷ್ಟು ಉಪ್ಪಿಟ್ಟು ಟೇಸ್ಟಾಗಿ ಬರುತ್ತೆ. ತರಕಾರಿನ ಒಂದು 5 ನಿಮಿಷ ಫ್ರೈ ಮಾಡ್ತಿದ್ದೀನಿ. ನಾನು ಉಪ್ಪಿಟ್ಟಿಗೆ ತರಕಾರಿ ಜಾಸ್ತಿ ಹಾಕ್ತಿದ್ದೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊ ತೊಗೊಂಡಿದ್ದೀನಿ. ತರಕಾರಿ 5 ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ಫಸ್ಟೇ ಟೊಮೊಟೊ ಹಾಕೋಬಾರ್ದು, ಚೆನ್ನಾಗಿರಲ್ಲ ಟೇಸ್ಟು. ನೀವು ಮನೆಯಲ್ಲಿ ಅಕ್ಕಿ ಉಪ್ಪಿಟ್ಟನ್ನ ಒಂದ್ಸಲಿ ಟ್ರೈ ಮಾಡಿ. ಉಪ್ಪಿಟ್ಟು ತಿಂದೇ ಇರೋರು ಈ ರೆಸಿಪಿ ತಿಂತಾರೆ. ಈ ಟೈಮಲ್ಲಿ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ನಾನು ಒಂದು ಹಿಡಿಯಷ್ಟು ಆ್ಯಡ್ ಮಾಡ್ತೀನಿ, ನೀವು ರುಚಿ ನೋಡಿ ಹಾಕೊಳ್ಳಿ. ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ತಿದ್ದೀನಿ. ಟೊಮೊಟೊನೂ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಎಣ್ಣೆಲಿ ಚೆನ್ನಾಗಿ ಮಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ತರಕಾರಿ ಒಂದು ಅರ್ಧ ಎಣ್ಣೆಲಿ ಚೆನ್ನಾಗಿ ಬೆಂದೈತೆ. ಈಗ ನೀರು ಆ್ಯಡ್ ಮಾಡ್ತಿದ್ದೀನಿ. ಒಗ್ಗರಣೆ ಹಾಕ್ಬೇಕಾದ್ರೆ ನೀರು ಕುದಿಯೋಕೆ ಇಟ್ಟಿದ್ನಲ್ವ, ಅದು ಕುದಿತೈತೆ. ಇವಾಗ ಉಪ್ಪಿಟ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ. ಕುದಿಸಿ ಹಾಕೋದ್ರಿಂದ ಉಪ್ಪಿಟ್ಟು ಬೇಗ ರೆಡಿ ಆಗುತ್ತೆ ಅಂತ ಅಷ್ಟೇ. ನೀವು ಬೇಕಾದರೆ ಹಂಗೆ ನೀರು ಆ್ಯಡ್ ಮಾಡ್ಬೋದು. ನೀರು ಹಾಕಿ ಒಂದು 15 ನಿಮಿಷ ಕುದಿಸ್ಕೋಬೇಕು. ತರಕಾರಿ ಎಲ್ಲ ಬೆಂದಮೇಲೆ ರವೆ ಹಾಕಬೇಕು. ಇವಾಗ ಒಂದು 15-20 ನಿಮಿಷ ಆಗೈತೆ. ನಮ್ಮ ತರಕಾರಿ ಬೆಂದೈತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಮತ್ತು ಕಾಯಿನೂ ಇವಾಗಲೇ ಆ್ಯಡ್ ಮಾಡ್ತಿದ್ದೀನಿ. ನಾನು ಫಸ್ಟೇ ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ರವೆ ಹಾಕ್ತೀವಲ್ಲ ಆ ಟೈಮಲ್ಲಿ ಆ್ಯಡ್ ಮಾಡ್ತೀನಿ ನಾನು. 1 ನಿಮಿಷ ಕೈ ಆಡಾದಮೇಲೆ ಇವಾಗ ರವೆ ಆ್ಯಡ್ ಮಾಡ್ತಿದ್ದೀನಿ. ಗ್ಯಾಸ್ನ ಸಣ್ಣೂರಲ್ಲಿ ಇಟ್ಕೊಂಡು ರವೆ ಹಾಕಬೇಕು. ಕೈ ಆಡ್ತಾನೆ ಇರಬೇಕು, ಕೈ ತಿರುಗ್ಸೋದ ಬಿಡಬಾರ್ದು, ಇಲ್ಲಾಂದರೆ ಗಂಟಾಗುತ್ತೆ. ರವೆ ಹಾಕಿ ಐ ಫ್ಲೇಮಲ್ಲೇ ಒಂದು 10 ನಿಮಿಷ ಕುದಿಸ್ಬೇಕು. ಈ ಉಪ್ಪಿಟ್ಟಿಗೆ ನೀರು ಜಾಸ್ತಿ ಇರಬೇಕು. ನೀರು ಕಮ್ಮಿ ಆದರೆ ನೀವು ನೀರು ಆ್ಯಡ್ ಮಾಡ್ಕೋಬೋದು. ಬಿಸಿನೀರು ಆ್ಯಡ್ ಮಾಡ್ಕೋಬೇಕು. ಒಂದು 10-15 ನಿಮಿಷ ಇದೇ ಥರ ಕುದಿಸ್ಬೇಕು. ನೀರೆಲ್ಲ ಪೂರ್ತಿ ಇಂಗಬೇಕು. ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇವಾಗ ತುಪ್ಪ ಆ್ಯಡ್ ಮಾಡ್ತಿದ್ದೀನಿ, 2 ಟೇಬಲ್ ಸ್ಪೂನ್ ತುಪ್ಪ. ನೀವಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಒಂದ್ಸಲಿ ಕೈ ಆಡ್ಬಿಟ್ಟು ಹಳ್ಳಕ್ಕಿಡ್ತೀನಿ ನಾನು. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಳ್ಳಕ್ಕಿಡಬೇಕು. ಮಿನಿಮಮ್ ಅಂದರೂ 15-20 ನಿಮಿಷ ಇದು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಆಮೇಲೆ ಮಧ್ಯದಲ್ಲಿ ಕೈ ಆಡಿಸ್ತೀರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇವಾಗ ಒಂದು 15-20 ನಿಮಿಷ ಆಗೈತೆ. ಇವಾಗ ಓಪನ್ ಮಾಡ್ತಿದ್ದೀನಿ. ಉಪ್ಪಿಟ್ಟು ಇವಾಗ ರೆಡಿ ಆಗೈತೆ. ಕೈಯಿಂದ ನೋಡಿ, ಮೆತ್ತಗಿದ್ರೆ ಉಪ್ಪಿಟ್ಟು ಬೆಂದೈತೆ ಅಂತ ಅರ್ಥ. ನಮ್ಮ ಉಪ್ಪಿಟ್ಟಂತೂ ಸಖತ್ತಾಗಿ ಬಂದಿತ್ತು. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂದೈತೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.